ಕಾವೇರಿ ನೀರನ್ನು ಅವಲಂಬಿಸಿರುವಂಥವರಿಗೆ ಒಂದು ಡಬಲ್ ಖುಷಿ. ಏನು, ಒಂದು ಕಡೆಗೆ 2 ವರ್ಷದ ಬಳಿಕ ಡ್ಯಾಮ್ ತುಂಬಿದೆ, ಭರ್ತಿಯಾಗಿದೆ. ಇನ್ನೊಂದು ಕಡೆಗೆ ಗಂಗಾ ಆರತಿಯ ರೀತಿಯಲ್ಲಿ ಕಾವೇರಿ ಆರತಿಯನ್ನು ಮಾಡ್ತಾ ಇದ್ದಾರೆ. ಹೊಸದಲ್ಲ ಇದು, ಹಳೆಯದೇ. ಅದಕ್ಕೆ ಒಂದಿಷ್ಟು ಬದಲಾವಣೆ ಮಾಡ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಬೇಕು, ಈ ಸಲ ಮಾಡಿತಿರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನೋಡಿ. ಬರದಿಂದ ಬಸವಳಿದಿದ್ದ ಕರುನಾಡಿಗೆ ವರುಣನ ಕೃಪೆ. ಬತ್ತಿ ಹೋಗಿದ್ದ ಕೃಷ್ಣರಾಜ ಸಾಗರ ಸಂಪೂರ್ಣ ಭರ್ತಿ. 2 ವರ್ಷಗಳ ಬಳಿಕ ತುಂಬಿದ ಕೆಆರ್ಎಸ್ ಡ್ಯಾಮ್. ಎಸ್, ಬರದಿಂದ ಬಸವಳಿದಿದ್ದ ಕರುನಾಡಿನ ಮೇಲೆ ವರುಣ ದೇವ ಕರುಣೆ ತೋರಿದ್ದಾನೆ. ಮುಂಗಾರು ಪೂರ್ವ ಮಳೆ ಹಾಗೂ ಮುಂಗಾರು ಮಳೆ ರಾಜ್ಯಾದ್ಯಂತ ಧೋ ಅಂತ ಸುರಿದಿದೆ. ಅಲ್ಲಲ್ಲಿ ಒಂದಿಷ್ಟು ಅವಘಡಗಳನ್ನ ಬಿಟ್ರೆ ಈ ಸಲ ಜಲದೇವ ಕರುನಾಡಿಗೆ ಕೃಪೆ ತೋರಿದ್ದಾನೆ. ಮಳೆರಾಯನ ಕೃಪೆಯಿಂದ ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕಳೆದ 1-2 ವಾರಗಳಿಂದ ಕೇರಳ ಹಾಗೂ ಕಾವೇರಿ ನದಿ ಕಣಿವೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಮಂಡ್ಯ ಜಿಲ್ಲೆಯ ಜೀವನಾಡಿ ಬೆಂಗಳೂರಿನ ದಾಹ ತೀರಿಸುವ ಕೆಆರ್ಎಸ್ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಧಾರಾಕಾರ ಮಳೆಯಿಂದ ಕೃಷ್ಣರಾಜ ಸಾಗರ ಜಲಾಶಯ 2 ವರ್ಷಗಳ ಬಳಿಕ ಸಂಪೂರ್ಣ ಭರ್ತಿಯಾಗಿದೆ. ಎಸ್, ಈ ತಿಂಗಳ ಆರಂಭದಲ್ಲಿ ಅರ್ಧದಷ್ಟು ಭರ್ತಿಯಾಗದ ಕಾವೇರಿ ಜಲಾಶಯ 3 ವಾರಕ್ಕೆ ಸಂಪೂರ್ಣ ಭರ್ತಿಯಾಗಿದೆ. ಈ ಮೂಲಕ ಮಂಡ್ಯ, ಮೈಸೂರು ಹಾಗೂ ಬೆಂಗಳೂರು ಭಾಗದ ಜನರಿಗೆ ಸಂತಸವಾಗಿದೆ. ದಿನದಿಂದ ದಿನಕ್ಕೆ ಜಲಾಶಯದ ಒಳಹರಿವು ಹೆಚ್ಚಾಗುತ್ತಿದ್ದು, ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗಿದೆ. ಸುಮಾರು 50,000 ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗಿದ್ದು, ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಭೋರ್ಗರೆದು ಧುಮ್ಮುಕ್ಕುತ್ತಿರೋ ಕಾವೇರಿ ಹರಿವಿನ ಮನಮೋಹಕ ಜಲವೈಭವದ ದೃಶ್ಯ ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೆಆರ್ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. 2 ವರ್ಷಗಳ ಬಳಿಕ ಕೆಆರ್ಎಸ್ ಡ್ಯಾಮು ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಕಾವೇರಿ ಜಲಾನಯ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇದೀಗ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಸದ್ಯ 123 ಅಡಿ ನೀರು ಡ್ಯಾಮ್ನಲ್ಲಿ ಸಂಗ್ರಹ ಆಗಿದೆ. ಡ್ಯಾಮ್ಗೆ 60,000 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಾ ಇದೆ. ಹಾಗಾಗಿ ಡ್ಯಾಮ್ನಿಂದ ಸುಮಾರು 50,000 ಕ್ಯೂಸೆಕ್ಸ್ ನೀರನ್ನು ಕೂಡ ಹೊರಹರಿವು ಬಿಡಲಾಗಿರುವಂಥದ್ದು. ಸತತ 2 ವರ್ಷಗಳ ಬಳಿಕ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿಯಾಗಿದೆ. ಏಕೆಂದರೆ ಕಳೆದ ವರ್ಷ ಬರಗಾಲ ಇತ್ತು. ಹಾಗಾಗಿ ಡ್ಯಾಮ್ನಲ್ಲಿ ನೀರಿಲ್ಲದೆ ಸಾಕಷ್ಟು ರೈತರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಬೆಳೆ ಇಲ್ಲದೆ ಕಂಗಾಲಾಗಿದ್ರು. ಆದರೆ ಈ ವರ್ಷ ಅದಕ್ಕೆ ಒಂದು ಸಂಪೂರ್ಣವಾಗಿ ವರುಣನ ಕೃಪೆಯಾಗಿದೆ. ಹಾಗಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲೂ ಕೂಡ ಮಂದಹಾಸ ಮೂಡಿರುವಂಥದ್ದು. ಒಟ್ಟಾರೆ ಈ ಬಾರಿ ವರುಣನ ಕೃಪೆಯಿಂದಾಗಿ ಮಂಡ್ಯ ರೈತರು ಕೂಡ ನಿಟ್ಟುಸಿರುವಂಥ ಬಿಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. 26 ಗೇಟ್ಗಳ ಮೂಲಕ ನೀರು ಬಿಡುಗಡೆ. ಕೆಆರ್ಎಸ್ ಡ್ಯಾಂನಿಂದ ಭಾರಿ ಹೊರಹರಿವು. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ. ಕೃಷ್ಣರಾಜ ಸಾಗರ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ಇದರ ಪರಿಣಾಮ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಜಲಾವೃತವಾಗುವ ಆತಂಕ ಎದುರಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರ ಪ್ರವೇಶ ನಿರ್ಬಂಧ ವಿಧಿಸಲಾಗಿದೆ. ನೀರು ಹೆಚ್ಚಳದಿಂದ ಪಕ್ಷಿ ಸಂಕುಲ ಪರದಾಡುತ್ತಿವೆ. ಪಕ್ಷಿಗಳ ಆಶ್ರಯ ತಾಣವಾಗಿರುವ ನಡುಗಡ್ಡೆಗಳು ಅರ್ಧದಷ್ಟು ಮುಳುಗಡೆಯಾಗಿವೆ. ಬೋಟಿಂಗ್ ಕೂಡ ನಿಲ್ಲಿಸಲಾಗಿದೆ. ನದಿ ನೀರು ಹೆಚ್ಚಾದರೆ ವಾಕಿಂಗ್ ಪಾತ್ ಕೂಡ ಜಲಾವೃತವಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರವಾಸಿಗರಿಗೆ ರಂಗನತಿಟ್ಟು ಪ್ರವೇಶ ಬಂದ್ ಮಾಡಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಂದರೆ ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದ ಮೇಲೂ ಕೂಡ ಬಿದ್ದಿರುವಂಥದ್ದು. ಯಾಕೆಂದರೆ ಈಗಾಗಲೇ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರ ನಿರ್ಬಂಧವನ್ನು ಕೂಡ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ಶ್ರೀರಂಗಪಟ್ಟಣದ ರಂಗನತಿಟ್ಟು ಪಕ್ಷಿಧಾಮ. ಈಗಾಗಲೇ ಸಿಬ್ಬಂದಿಯನ್ನು ಹೊರತುಪಡಿಸಿದರೆ ಯಾವುದೇ ಪ್ರವಾಸಿಗರಿಗೆ ಇಲ್ಲಿ ನಿಷೇಧ ಅಂದರೆ ಪ್ರವೇಶ ಇರೋದಿಲ್ಲ. ಸಾಕಷ್ಟು ಎಲ್ಲ ರೀತಿಯ ಭದ್ರತೆಯನ್ನು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಹಾಗೂ ಅರಣ್ಯ ಇಲಾಖೆ ವಹಿಸಿರುವಂಥದ್ದು. ಬೋಟಿಂಗು ಕೂಡ ಯಾವುದೇ ರೀತಿಯ ಅವಕಾಶವನ್ನು ಇಲ್ಲ. ಕಳೆದ 3 ದಿನಗಳ ಹಿಂದೆ ಬೋಟಿಂಗನ್ನು ಸ್ಥಗಿತಗೊಳಿಸಲಾಗಿತ್ತು. ಇದೀಗ ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಪ್ರವಾಸಿಗರನ್ನು ಕೂಡ ಸಂಪೂರ್ಣವಾಗಿ ನಿರ್ಬಂಧ ಮಾಡಿರುವಂಥದ್ದು. ನದಿ ಮಧ್ಯೆ ಇರುವಂಥ ನಡುಗಡ್ಡೆಗಳು ಕೂಡ ಮುಳುಗಡೆ ಹಂತವನ್ನು ತಲುಪ್ತಾ ಇರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಕೆಆರ್ಎಸ್ನಿಂದ ಹೊರಹರಿವಿನ ಪ್ರಮಾಣ ಏನು ಹೆಚ್ಚಾಗಿದೆ, ಇದರಿಂದಾಗಿ ನಡುಗಡ್ಡೆ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗ್ತಾ ಇದ್ದಾವೆ. ಈ ಒಂದು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರುವಂಥ ಪ್ರವಾಸಿಗರು ಮುಂದಿನ ಆದೇಶವನ್ನ ನೋಡಿಕೊಂಡು ಬಳಿಕ ಇಲ್ಲಿಗೆ ಬರುವಂಥದ್ದು ಸೂಕ್ತ ಅಂತ ಹೇಳ್ಬೋದಾಗಿದೆ. ಬೃಂದಾವನದ ಬೋಟಿಂಗ್ ಪಾಯಿಂಟ್ ಜಲಾವೃತ. ಸಂಗೀತ ನೃತ್ಯ ಕಾರಂಜಿ ತಾತ್ಕಾಲಿಕ ಸ್ಥಗಿತ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಬೃಂದಾವನಕ್ಕೂ ಮುಳುಗಡೆಯ ಭೀತಿ ಎದುರಾಗಿದೆ. ಬೃಂದಾವನದ ಬೋಟಿಂಗ್ ಪಾಯಿಂಟ್ ಜಲಾವೃತಗೊಂಡಿದೆ. ಸಂಗೀತ ನೃತ್ಯ ಕಾರಂಜಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ.
ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವ ವಾಕಿಂಗ್ ಪಾತ್ ಕೂಡ ಮುಳುಗಡೆಯಾಗಿದೆ. ದಕ್ಷಿಣ ಬೃಂದಾವನಕ್ಕೆ ಮಾತ್ರ ಪ್ರವಾಸಿಗರಿಗೆ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿದೆ. ಸಂಗೀತ ನೃತ್ಯ ಕಾರಂಜಿ ಸ್ಥಗಿತಗೊಳಿಸಲಾಗಿದೆ. ಸಂಗೀತ ನೃತ್ಯ ಕಾರಂಜಿ ನೋಡೋದಕ್ಕೆ ಬರುವ ಪ್ರವಾಸಿಗರಿಗೆ ಸಹಜವಾಗಿ ನಿರಾಸೆಯಾಗಿದೆ. ಕೇವಲ ಬೃಂದಾವನ ಉದ್ಯಾನವನ ವೀಕ್ಷಣೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. KRS ಡ್ಯಾಮ್ ಸಮೀಪ ಇರುವಂತಹ ಬೃಂದಾವನ ಒಂದು ಉದ್ಯಾನವನ ಏನಿದೆ, ಈ ಒಂದು ಉದ್ಯಾನವನದ ಬೋಟಿಂಗ್ ಪಾಯಿಂಟ್ ಕೂಡ ಈಗಾಗಲೇ ಮುಳುಗಡೆಯಾಗಿದೆ. ಹಾಗಾಗಿ ಪ್ರವಾಸಿಗರಿಗೆ ಬೋಟಿಂಗ್ ಅನ್ನು ಕೂಡ ನಿಷೇಧ ಮಾಡಲಾಗಿರುವಂಥದ್ದು. ಜೊತೆಗೆ ವಾಕಿಂಗ್ ಪಾತ್ ಏನಿದೆ, ಉತ್ತರ ಬೃಂದಾವನಕ್ಕೆ ಸಂಪರ್ಕ ಕಲ್ಪಿಸುವಂಥ ವಾಕಿಂಗ್ ಪಾತ್ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಸುಮಾರು ಡ್ಯಾಮ್ನಿಂದ 50,000 ಕ್ಯೂಸೆಕ್ ನೀರನ್ನು ಹೊರಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ವಾಕಿಂಗ್ ಪಾತ್ ಸಂಪೂರ್ಣ ಮುಳುಗಡೆಯಾಗಿದೆ. ಅಂದರೆ ಈ ವಾಕಿಂಗ್ ಪಾತ್ನ ಮೂಲಕ ಉತ್ತರ ಬೃಂದಾವನಕ್ಕೆ ಸಾಕಷ್ಟು ಪ್ರವಾಸಿಗರು ಹೋಗ್ತಾ ಇದ್ರು. ಅಲ್ಲಿ ಏನು ನೃತ್ಯ ಕಾರಂಜಿ ಅದು ಕೂಡ ಇದೆ, ಅಲ್ಲೂ ಸಾಕಷ್ಟು ಜನರು ಕೂಡ ನೃತ್ಯ ಕಾರಂಜಿ ವೀಕ್ಷಣೆಗೆ ಬರ್ತಾ ಇದ್ರು. ಹಾಗಾಗಿ ನೀರು ಹೆಚ್ಚಾದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಉತ್ತರ ಬೃಂದಾವನಕ್ಕೆ ಹೋಗುವಂಥ ದಾರಿ ಕೂಡ ಬಂದಾಗಿರುವಂಥದ್ದು. ಹಾಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ಯಾವುದೇ ಪ್ರವಾಸಿಗರು ಈ ಒಂದು ನೀರನ್ನು ದಾಟಬಾರ್ದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಜೊತೆಗೆ ನಿತ್ಯ ಸಾವಿರಾರು ಪ್ರವಾಸಿಗರು ಕೂಡ ಬಂದು ಇಲ್ಲಿ ಬೋಟಿಂಗನ್ನು ಮಾಡ್ತಿದ್ರು. ಈ ಒಂದು ಡ್ಯಾಮ್ ಸುತ್ತ ಇರುವಂಥ ಒಂದಷ್ಟು ಸೌಂದರ್ಯವನ್ನು ಬೋಟಿಂಗ್ ಮೂಲಕ ಸವಿಯುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಸಂಪೂರ್ಣವಾಗಿ ಬೋಟಿಂಗನ್ನು ಕೂಡ ನಿಷೇಧ ಮಾಡಲಾಗಿರುವಂಥದ್ದು. ಅಂದರೆ ಡ್ಯಾಮ್ನ ಹೊರಹರಿವು ಕಡಿಮೆ ಆದರೆ ಮಾತ್ರ ಮತ್ತೆ ಬೋಟಿಂಗ್ಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಏನು ನೃತ್ಯ ಕಾರಂಜಿ ವೀಕ್ಷಣೆಗೂ ಕೂಡ ಅವಕಾಶವನ್ನು ಕಲ್ಪಿಸುತ್ತೆ. ಬರುವಂಥ ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆ ಇಲ್ಲದೆ ನೃತ್ಯ ಕಾರಂಜಿ ವೀಕ್ಷಣೆ ಕೂಡ ಅಲಭ್ಯವಾಗಿದೆ. ಹಾಗಾಗಿ ಇದನ್ನು ನೀರಿನ ಇಳಿತ ಒಂದು ಕಡಿಮೆ ಆದ ಬಳಿಕ ಮತ್ತೆ ಬೋಟಿಂಗ್ ಆರಂಭವಾಗುವಂಥದ್ದು. ಮೈಸೂರು ಭಾಗದ ಮಂದಿಗೆ ಡಬಲ್ ಖುಷಿ ಸುದ್ದಿ. ಗಂಗಾ ಆರತಿಯ ಮಾದರಿಯಲ್ಲೇ ಕಾವೇರಿ ಆರತಿಗೆ ನಿರ್ಧಾರ. 2 ವರ್ಷಗಳ ಬಳಿಕ ಭರ್ತಿಯಾಗಿರುವ KRS ಡ್ಯಾಮ್ ರೌದ್ರ ರಮಣೀಯವಾಗಿ ಕಂಗೊಳಿಸ್ತಾ ಇದೆ. KRS ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಸೋಮವಾರ ಬೆಳ್ಳಂಬೆಳಗ್ಗೆ DCM ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ N ಚಲುವರಾಯಸ್ವಾಮಿ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಲಾಶಯದ ಸ್ಥಿತಿಗತಿ, ನೀರಿನ ಲಭ್ಯತೆ, ಒಳ ಮತ್ತು ಹೊರಹರಿವಿನ ಪ್ರಮಾಣ ಕುರಿತಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸಿ ಸಮಾಲೋಚನೆಯನ್ನ ನಡೆಸಿದ್ರು. ಡ್ಯಾಮ್ ವೀಕ್ಷಣೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ DCM DK ಶಿವಕುಮಾರ್ ಮೈಸೂರು ಭಾಗದ ಮಂದಿಗೆ ಖುಷಿಯ ಸುದ್ದಿಯನ್ನ ನೀಡಿದ್ರು. ಗಂಗಾ ಆರತಿಯ ಮಾದರಿಯಲ್ಲೇ ಕಾವೇರಿ ಆರತಿಗೆ ನಿರ್ಧರಿಸಿರೋದಾಗಿ DK ಶಿವಕುಮಾರ್ ಹೇಳಿದ್ರು. ಘೋಷಣೆ ಕೂಡ ಮಾಡಿದ್ರು. 1 ತಿಂಗಳ ಒಳಗೆ ಹೇಗೆ ಕಾರ್ಯಕ್ರಮ ರೂಪಿಸಬೇಕು ವರದಿ ಸಲ್ಲಿಸೋಕೆ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅಲ್ಲದೆ PPP ಮಾದರಿಯಲ್ಲೇ KRS ಬೃಂದಾವನ ಅಭಿವೃದ್ಧಿಗೆ ನಿರ್ಧರಿಸಲಾಗಿದೆ ಅಂತ ಘೋಷಣೆ ಮಾಡಿದ್ರು. ಇದೊಂದು ಬಹಳ ಪವಿತ್ರವಾದಂಥ ಕ್ಷೇತ್ರ. ನಾನು ಏನು ನಮ್ಮ ವಾರಣಾಸಿಯಲ್ಲಿ ಗಂಗಾ ಆರತಿ ಮಾಡ್ತಾ ಇದ್ದಾರೆ, ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತ ಅವ್ರನ್ನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಂಗೆ ಬಹಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸುವಂತ ಒಂದು ತೀರ್ಮಾನವನ್ನ ಇವತ್ತು ನಾವು ಮಾಡಿದ್ದೇವೆ. ಇದುವರೆಗೆ ತಮಿಳುನಾಡಿಗೆ 30 TMC, ಮೆಟ್ಟೂರಿಗೆ 60,000 ಕ್ಯೂಸೆಕ್. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರೋದ್ರಿಂದ ಇದುವರೆಗೆ ತಮಿಳುನಾಡಿಗೆ 30 TMC ನೀರು ಹರಿದಿದೆ. ಈ ತಿಂಗಳ ಅಂತ್ಯದೊಳಗೆ 40 TMC ನೀರು ಬಿಡುಗಡೆ ಮಾಡಬೇಕಿತ್ತು. ಆದರೆ ಮಳೆ ಆಗುತ್ತಿರೋದ್ರಿಂದ 30 TMC ಇದುವರೆಗೆ ಹರಿದಿದೆ. ಸದ್ಯ ತಮಿಳುನಾಡಿಗೆ 64,000 ಕ್ಯೂಸೆಕ್ ನೀರು ಹರಿಯುತ್ತಿದ್ದು, ಈ ತಿಂಗಳ ಅಂತ್ಯದೊಳಗೆ ನಿಗದಿತ ಪ್ರಮಾಣದಲ್ಲಿ ಮೆಟ್ಟೂರಿಗೆ ನೀರು ಹರಿಯೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬರದಿಂದ ಕಂಗಾಲಾಗಿದ್ದ ಕರುನಾಡಿಗೆ ವರುಣ ಕೃಪೆ ತೋರಿದ್ದು, 2 ವರ್ಷದ ಬಳಿಕ KRS ಡ್ಯಾಂ ಭರ್ತಿಯಾಗಿದೆ. ತಮಿಳುನಾಡಿನ ದಾಹ ತೀರಿಸುವುದರ ಜೊತೆಗೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾದಂತಾಗಿದೆ. ವಿನಯ್, ಪಬ್ಲಿಕ್ ಟಿವಿ, ಮಂಡ್ಯ.